ಐ ಮಿಸ್ ಯು ಸೋ ಮಚ್. ಇವಳೆ ಕೇಕ್ ಮಾಡಿದ್ವಿ ಇವತ್ತು, ರಾಗಿ ಕೇಕ್. ಹಾಯ್ ಗಾಯ್ಸ್, ನಮ್ಮ ಪುಟ್ಟಿ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ ಅಂದರೆ ರಾಣಿ ಇಲ್ಲೂ ಇವಳ ಜೊತೆ ಆಟ ಆಡ್ತಾ ಇಲ್ವಂತೆ. ಅದಕ್ಕೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನಂತೂ ಖುಷಿಯಾಗಿದ್ದೀನಿ, ಯಾಕಂದರೆ ಇವತ್ತು ವೀಕೆಂಡ್ಸ್, ಇದು ನನ್ನ ಡೇ. ಸೊ ಇವಳನ್ನ ಅದಕ್ಕೆ ಯಾವಾಗಲೂ ಕೇಳ್ತಾ ಇರ್ತಾಳೆ, ರಾಣಿಲ್ನ ಮಾತ್ರ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀಯ ನೀನು, ಇದರಲ್ಲಿ ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ. ಅದಕ್ಕೆ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ, ಬೇಜಾರೆಲ್ಲ ಚೀರಪ್ ಆಗಲಿ ಸ್ವಲ್ಪ ಅಂತ. ಖುಷಿನಾ ಪುಟ್ಟಿ? ನಮ್ಮ ರಾಣಿನೂ ಬರ್ತಾಯಿಲ್ಲ, ಇವಳ ಜೊತೆ ಆಟ ಆಡ್ತಾ ಇಲ್ಲ, ಯಾವುದೋ ಬೇರೆ ಫ್ರೆಂಡ್ ಬಂದುಬಿಟ್ಟಿದ್ದಾಳೆ ಅಂತ ಅಲ್ಲಿ ಆಟ ಆಡ್ತಾ ಇದ್ದಾನೆ ಅವನು. ಬಾಯ್ ಬಾಯ್. ರಾನಿಲ್ಗೆ ಇವಳು ಇದ್ಬಿಟ್ರೆ ಇನ್ಯಾರೂ ಬೇಡ, ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಇವರಿಬ್ಬರದು ಅಮೇಝಿಂಗ್ ಫ್ರೆಂಡ್ಶಿಪ್ಪು, ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಇವಾಗ ಇದು ಅವ್ರು ಹೋಗಿರೋದು ಗೊತ್ತೇ ಇಲ್ಲ ಇವರಿಗೆ. ಆಟ ಆಡ್ಕೊಂಡು ಬ್ಯುಸಿ, ಇವರಿಬ್ರದೇ ಆಟಗಳು. ಇವಳೇ ಬಾಲ್ ತಂದ್ಕೊಟ್ಲು, ಅಲ್ಲಿ ಬಾಲ್ ಬೀಳ್ತು ಅಂತ ಅಂದ್ಬಿಟ್ಟು ಎತ್ಕೊಂಡು ಬಂದು ಕೊಟ್ಲು. ವೆಯ್ಟ್ ಮಾಡ್ತಾಯಿದ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಂ, ಎಲ್ಲಿಗೆ ಹೋಗ್ತಾ ಇದ್ದೀರವ್ವ? ಅವರಿಬ್ಬರು ಅವ್ರನ್ನ ಫಾಲೋ ಮಾಡೋಕ್ಕೆ ಹೋಗ್ತಾ ಇರೋದು. ಇವಳು ಹೊಟ್ಟೋಗ್ತಾ ಇದ್ದಾಳೆ ಮಂಡೇ, ಇವಳು ಸಿಂಗಾಪುರ್ ಬಿಟ್ಟು ಹೊಟ್ಟೋಗ್ತಾ ಇದ್ದಾಳೆ. ನನಗೆ ಸಖತ್ತು ಬೇಜಾರು ಇವಳು ಹೋಗೋದು, ಯಾಕಂದರೆ ನನ್ನ ಮಕ್ಕಳಿಗೆ ಒಳ್ಳೆ ಫ್ರೆಂಡು ಅವಳು. ಸೊ ಒಂಥರ ತುಂಬ ಬೇಜಾರಾಗುತ್ತೆ ಅವಳು ಹೋಗ್ತಾ ಇರೋದು. ಮತ್ತು ಅವರಮ್ಮ ನನಗೆ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಸಿಂಗಾಪುರಲ್ಲಿ ತುಂಬ ವರ್ಷದಿಂದ. ಹಾಗಾಗಿ ಸಖತ್ ಬೇಜಾರು ಅವಳು ಹೋಗೋದು. ಫಾಲೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಮನೆ ಈ ಕಡೆಯಿಂದ ಹೋದರೆ ಹಿಂಗೆ ಬರ್ಬೋದು, ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ. ಬಾಯ್. ಸೊ ಹಿಂಗೆ ಯಾವಾಗಲೂ ಆಟ ಆಡ್ಕೊಂಡಿರ್ತಾಯಿದ್ರು, ಹೊಟ್ಟೋಗ್ಬಿಡ್ತಾಳೆ. ಬೇಜಾರು, ಎಲ್ಲ ಒಂಥರ ಹಳೇದಾಗ್ತಾಯಿದೆ. ಸುಮಾರು ರಿಪೇರಿಗಳಿದೆ. ಇವತ್ತು ಅಶ್ವಿನ್ಗೆ ಹೇಳ್ಬೇಕು. ಬಂದ್ರಾ? ಇಲ್ಲಿದೆ ಪುಟ್ಟಿ ನೀರಿನ ಬಾಟ್ಲು. ಖುಷಿ ಆಯ್ತಾ ಪುಟ್ಟು ನಿಂಗೆ? ಇವಳನ್ನ ಕರ್ಕೊಂಡು ಹೋಗೋದನ್ನ ಕಾಯ್ತಾ ಇರ್ತಾಳೆ, ಸ್ಕೂಟರ್ ರೌಂಡ್ಸ್ ಬೇಕು ಅಂತ. ಅಷ್ಟಕ್ಕೆ ಸುಸ್ತಾಗೋಯ್ತಾ? ಅವರಿಬ್ರು ಪ್ಲೇ ಗ್ರೌಂಡ್ ಹೋಗಿದ್ದಾರೆ, ಅದಕ್ಕೆ ಇವಾಗ ಇವಳು ಹೊರಟ್ಲು. ಬಿಸಿಲು ಪುಟ್ಟಿ, ಬಿಸಿಲಲ್ಲಿ ಆಟ ಆಡಬೇಡಿ ಆಯ್ತಾ? ಖುಷಿಯಾಗಿತ್ತಾ? ಓ ಫುಲ್ ಖುಷಿ. ಇಲ್ಲಿ ನೋಡಿ, ಬೇಜಾರಲ್ಲಿ ಮಾತಾಡ್ತಾ ಇದು ಈ ಥರ ಆಗೋಕ್ಕಿಂತ ಮುಂಚೆ ಇದು ರೆಡಿ ಮಾಡಿ. ಇವತ್ತು ಏನಾದರೂ ಮಾಡಿ, ಏನಾದರೂ ಟೇಪ್ ಹಾಕಿ ಅಂಟಿಸ್ತೀಯೋ, ಏನು ಮಾಡೋದು ನಾವು. ಗಾಯ್ಸ್, ನಮ್ಮ ಮನೆ ನೋಡಿದ್ರಲ್ಲ, ಹಿಂಗಿರುತ್ತೆ ಯಾವಾಗ್ಲೂ. ಅದೇ ಹೇಳ್ತಾ ಇದ್ದೆ, 5 ಸ್ಟಾರ್ ಹೋಟೆಲ್ ಥರ ಎಲ್ಲ ಇರಬೇಕು ಅಂತ ಏನಿಲ್ಲ. ಬಟ್ ಈ 3 ವ್ಲಾಗ್ ಎಲ್ಲ ಮಾಡಿದಾಗ್ಲಿಂದ ಇದು ಮಾತ್ರ ಎದ್ದು ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಈಗ ನನಗೆ ಹಿಂಗೆ ಸುಮ್ಮನೆ ಹಿಂಗೆ ನೋಡಿದಾಗ ನನಗೇನು ಅಷ್ಟೊಂದು ಏನು ಅನ್ಸೋದೇ ಇಲ್ಲ. ಬಟ್ ವಿಡಿಯೋ ಮಾಡಿದಾಗ ವಿಡಿಯೋದಲ್ಲಿ ಮಾತ್ರ ಇದೊಂಥರ ಎದ್ದು ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೆ. ಇದೇ ಶನಿವಾರದ ಕೆಲಸ ನಂದು. ಇವಳೇನೋ ಪ್ರೀತಿ, ಇದೊಂದು ಆರ್ಟ್ ಇದೆ, ಯಾವುದೋ ಬರ್ತಡೇನಲ್ಲಿ ಕೊಟ್ಟಿದ್ದು ಆರ್ಟು. ನಮ್ಮ ರಾನಿಲ್ ಕ್ಲಿಯಾ ಮಾಡಿರೋ ಆರ್ಟ್ ಇದು, ಒಂದು ಬರ್ತಡೇನಲ್ಲಿ. ಇದನ್ನೇನಾದ್ರು ಇಡ್ಬೋದಾ ಅಂತ ಇಲ್ಲ ಹೇಳ್ತಾ ಇದ್ಲು. ಅದು ಅದಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ನಿಮ್ಮದು ಲಾಸ್ಟ್ 2 years ಬ್ಯಾಕ್ ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಮ್ಮ ಸೋಫಾ ಎಲ್ಲ ಹರಿದು ಎಕ್ಕುಟ್ಟೋಗಿತ್ತು. ಅದನ್ನೇ ಬಿಡ್ತಾ ಇರಲಿಲ್ಲ, ಯೂಸ್ ಮಾಡಿದ್ದೀವಿ. ಬಟ್ ಇದು ಹೊಟ್ಟೋಗ್ಬಿಟ್ಟಿತ್ತು, ನಾವು ಚೇಂಜ್ ಮಾಡಿದ್ವಿ. ಇದು ಚೇಂಜ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಯೂಸ್ ಆಗ್ತಾ ಇದೆ. ಇಷ್ಟು ದೊಡ್ಡ ಸೋಫಾ. ಸ್ವಲ್ಪ ಹಿಂದೆಯಿಂದ ಮಾಡು, ನೋಡೋಣ ಹೆಂಗೆ ಕಾಣುತ್ತೆ ವಿಡಿಯೋಗೆ ಅಂತ. ಅಲ್ಲಿಂದ ಮಾಡು. ವಿಚಿತ್ರವಾಗಿ ಕಾಣ್ತಾ ಇದೆ. ಬ್ಲೂಗೆ ಮ್ಯಾಚಿಂಗು ನನಗೆ ಅನ್ಸೋ ಪ್ರಕಾರ ಲೈಟ್ ಗೋಲ್ಡ್, ರೋಸ್ ಗೋಲ್ಡ್ ಅಂತಾರಲ್ಲ, ಅದು ಮ್ಯಾಚ್ ಆಗುತ್ತೆ. ಆ ಥರದ್ದು ಯಾವ್ದಾದ್ರು ಬಂದು ಆರ್ಟ್ನ ಹಿಂಗೆ ಹಾಕ್ಬೇಕೀಗ. ಬಿಸಿಲಿದ್ದಾಗ ಸ್ವಲ್ಪ ಹೊರಗಡೆ ಹೋಗೋಕ್ಕೂ ಮನ್ಸು ಬರೋಲ್ಲ. ಏನಾಯ್ತು ರಾನಿಲ್? ಡ್ರೋನಾ? ಡ್ರೋನ್ ಬೇರೆ ಮಾಡ್ಬೇಕಂತೆ. ತಗೊಂಡೋಗಿ ನೀನೇ ಮಾಡ್ಕೊಂಬ. ನಾನೇನು ಬರೋದು ಬೇಡ, ನೀನೇ ಮಾಡಿ. ಮನೆಯಲ್ಲಿದ್ರೆ ಚಾರ್ಜ್ ಇಲ್ಲ, ಸ್ಕೂಟರ್ ರೈಡ್ ಹೋಗ್ಬೇಕು, ಡ್ರೋನ್ ಆರಿಸ್ಬೇಕು, ಅದು ಚಾರ್ಜ್ ಇಲ್ಲ ಅನ್ಸುತ್ತೆ. ತೊಗೊಂಬ ನೋಡೋಣ ಚಾರ್ಜ್ ಇದೆಯಾ ಅಂತ. ಆರಿಸ್ತೀರಾ? ಎಲ್ಲಿ ಒಂದು ನಿಮಿಷ ಕೊಡಿಲಿ. ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕೋಣ. ನೋಡಿಲ್ಲಿ ನೀನೇ
ತಗೊಂಡೋಗು ಮಾಡ್ಕೊಂಬ. ಏ ಅವನಿಗೆ ಬಿಟ್ಬಿಡ್ಬೇಡ ಅಲ್ಲಿ. ಏನಾದ್ರು ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ತಾನೆ ಅವನು. ಅಲ್ಲ ಅಲ್ಲಿ ಆರಂಗಿಲ್ಲ. ಇದು ಆ್ಯಕ್ಚುಲಿ ನಾವಿರೋ ಏರಿಯಾ ನೋ ಫ್ಲೈಯಿಂಗ್ ಝೋನು. ಅದಕ್ಕೆ ಅಂದರೆ ಪೂರ್ತಿ ಆರಲ್ಲ ಅದು. ಪಟಗಳು ಡ್ರೋನ್ ಎಲ್ಲ ಆರ್ಸಂಗಿಲ್ಲ. ಅದೇ ಕಾನ್ಫಿಡೆನ್ಸ್ ಅಲ್ಲೇ ಕೊಡ್ತಾ ಇರೋದು. ಯಾಕಂದ್ರೆ ಅದು ಮೇಲ್ಗಡೆ ಜಾಸ್ತಿ ಹಾರಲ್ಲ, ಆಟೋಮೆಟಿಕ್ ಆಗೋದು ಅಲ್ಲೇ ಸ್ಟಕ್ ಆಗುತ್ತೆ, ಮೇಲ್ಗಡೆ ಹೋಗಲ್ಲ. ಬಟ್ ಆದ್ರೂ ಹುಷಾರು, ಎಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಮೇಲ್ಗೆ ಹೋಗುತ್ತೆ ಅಂತ ಅಲ್ಲ, ಬೇರೆಯವ್ರ ಮನೆಗಳಿಗೆ ಹೋಗುತ್ತೆ, ಯಾರ್ದಾರ ತಲೆ ಮೇಲೆ ಹೋಗುತ್ತೆ. ಆಮೇಲೆ ಅವನಿಗೆ ಸಡನ್ನಾಗಿ ಕಂಟ್ರೋಲ್ ಸಿಗಲ್ಲ, ಅವನಿನ್ನೂ ಕಲ್ತಿಲ್ಲ ಕರೆಕ್ಟಾಗಿ, ಅವಾಗ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಮನೇಲಿ ಇರಕ್ಕೆ ಬಿಡಲ್ಲ. ಓಹ್, ಮತ್ತೆ ಅದನ್ನು ಕೊಟ್ಟ ಮೇಲೆ ಇರೋಕ್ಕಾಗತ್ತಾ ನೆಮ್ಮದಿಯಾಗಿ? ನನ್ನ ಫ್ರೆಂಡ್ಗೆ ನಾನು ಒಂದು ರಾಗಿ ಕೇಕ್ ಮಾಡಿಕೊಡುವಂಥ ಒಂದು ರೆಸಿಪಿ ಕಳಿಸಿದ್ದೆ 1 ವೀಕ್ ಬ್ಯಾಕ್. ರಾಗಿ ಹಿಟ್ಟನ್ನು ಕೊಟ್ಟಿದ್ದೆ. ಇವಾಗ ಅದನ್ನು ಕೇಕ್ ಮಾಡಿದಾಳಂತೆ. ಕೇಕ್ ರೆಡಿ ಇದೆ, ಬಾ ಟೇಸ್ಟ್ ಮಾಡು ಅಂತ ಕರೆದಿದ್ಲು. ಸೊ ನಾನು ಇವಾಗ ರಾಗಿ ಕೇಕ್ನ ಟೇಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮ್ ರಾಗಿನಲ್ಲಿ ಕೇಕ್ ತಿಂತಾ ಇರೋದು, ನೋಡ್ಬೇಕು ಹೆಂಗೆ ಬಂದಿರುತ್ತೆ ಅಂತ. ಅದು ರಾಗಿ ಮತ್ತು ಖರ್ಜೂರ, ವಾಲ್ನಟ್ಸು, ಹಾಲು ಹಾಕ್ಬಿಟ್ಟು ಮಾಡಿರೋದು. ನೋ ಮೈದಾ, ನೋ ಬಟರ್, ನೋ ಶುಗರ್, ಈ ಥರ ರೆಸಿಪಿ ನೋಡಬೇಕು. ಚೆನ್ನಾಗಿ ಬಂದಿದೆ ಕೇಕ್ ಥರನೇ ಇದೆ, ಬಟ್ ಟೇಸ್ಟ್ ನೋಡಬೇಕು ಹೆಂಗಿರುತ್ತೆ ಅಂತ. ವಾಲ್ನಟ್, ಖರ್ಜೂರ ಎಲ್ಲ ಹಾಕಿದ್ದಾಳೆ. ಹೋಪ್ಫುಲಿ ಚೆನ್ನಾಗಿರುತ್ತೆ, ಇವಾಗ ಟೇಸ್ಟ್ ಮಾಡಿ ನೋಡಬೇಕು. ಸಾಫ್ಟಾಗಿ ಬಂದಿದೆ. ನನಗೆ ಮುದ್ದೆ ಥರನೇ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಸ್ವೀಟ್ ಆಗಬೇಕಿತ್ತು ಜಾಸ್ತಿ. ಸ್ವೀಟ್ನೆಸ್ ಇಸ್ ಲೆಸ್. should have been more sweeter, but it's like soft. Tasting like cake? Almost. Not really. ಇವಳಿಗೆ ಹೇಳ್ಬೇಕಂದ್ರೆ ಕೇಕ್ ಥರ ಆದರೆ ಕೇಕ್ ಅಲ್ಲ. It's like cake but not cake. Okay. Healthy cake. Healthy cake. It's nice. If you add more dates now, it will be even more tastier. It's nice. You try. ನನ್ನ ಫ್ರೆಂಡು ವೀಡಿಯೋಗೆ ಬರಲಿಲ್ಲ, ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ಲು, ತಲೆ ಎಲ್ಲ ಬಾಚಿಲ್ಲ ಬೇಡ ಅಂತ ಅಂದ್ಲು. ಕೇಕ್ ಅಂತೂ ಚೆನ್ನಾಗಿ ಬಂದಿತ್ತು. ಸ್ವೀಟ್ ಕಮ್ಮಿ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ನೀಟಾಗಿತ್ತು. ಕೇಕ್ ಕನ್ಸಿಸ್ಟೆನ್ಸಿ ಅದೆಲ್ಲ ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟ್ ಇರಬೇಕಿತ್ತು ಅಷ್ಟೇ. ಹೆಲ್ದಿ ಕೇಕ್ ಅಲ್ವಾ, ಸೊ ಇಟ್ಸ್ ಓಕೆ. ಕಾಫಿ ಜೊತೆ ಅದನ್ನು ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಯಿತು, ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮನೆ ಓವನ್ದಂತೂ ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಟ್ರಿಪ್ ಆಗಿಬಿಡುತ್ತೆ ಅಡುಗೆ ಮನೆ ಲೈಟ್ಸ್ ಎಲ್ಲ. ಸೊ ಹಂಗಾಗಿ ಅದನ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಮತ್ತು ನಾವು ಹೆಂಗೂ ಪಿಜ್ಜಾ ಮತ್ತು ಕೇಕ್ಸ್ ಇದೆಲ್ಲ ಮಾಡಲ್ಲ. ಸೊ ಹಾಗಾಗಿ ಅದನ್ನ ಇನ್ನೂ ರಿಪೇರಿ ಅದೇನು ಮಾಡಿಸಿಲ್ಲ, ಹಾಗೇ ಇದೆ. ಯಾವಾಗಲಾದರೂ ಬೇಕಾದಾಗ ಬಟ್ ನನಗೆ ರೆಸಿಪೀಸ್ ಎಲ್ಲ ನೋಡೋಕ್ಕೆ ಇಷ್ಟ. ಅದರಲ್ಲೂ ಬೇಕಿಂಗ್ ರೆಸಿಪೀಸ್ ಎಲ್ಲ ತುಂಬ ನೋಡ್ತಾ ಇರ್ತೀನಿ. ಅದನ್ನು ಇಷ್ಟ ಆಗಿದ್ದನ್ನೆಲ್ಲ ಅವಳಿಗೆ ಕಳಿಸ್ತೀನಿ ನನ್ನ ಫ್ರೆಂಡಿಗೆ. ಇದನ್ನು ಮಾಡ್ತೀಯಾ, ಇದನ್ನು ಟ್ರೈ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಅವಳಿಗೆ ಇಷ್ಟ, ತುಂಬ ಬೇಕ್ ಮಾಡ್ತಾ ಇರ್ತಾಳೆ ಅವಳು. ಕುಕ್ಕೀಸ್ ಇಂಥದ್ದೆಲ್ಲ ತುಂಬ ಮಾಡ್ತಾ ಇರ್ತಾಳೆ. ಏನಾದರೂ ಇಷ್ಟ ಆದರೆ ಅವಳಿಗೆ ಕಳಿಸ್ತೀನಿ, ಮಾಡ್ಕೊಡ್ತೀಯಾ ಅಂತ ಕೇಳ್ತೀನಿ. ರೆಡಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಇವತ್ತು ಬೆಳಗ್ಗೆ ಬಿಸಿಲಿತ್ತು, ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಜೊತೆಗೆ ನನ್ನ ಫ್ರೆಂಡ್ಗೆ ಫೇರ್ವೆಲ್ ಪಾರ್ಟಿ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಕೆಲಸ ಇದೆ ನನಗೆ. ಹೊರಗಡೆ ಹೋಗ್ಬಿಟ್ಟು ಕೇಕ್ ಎಲ್ಲ ತರಬೇಕು ಅವಳಿಗೆ. ಮನೆಯಲ್ಲಿ ಇವಾಗ ತಾನೇ ರಾಗಿ ಕೇಕ್ ತಿನ್ಕೊಂಡು ಬಂದೆ, ಹೆಲ್ದಿ ಕೇಕ್. ಇವಾಗ ಹೋಗ್ಬಿಟ್ಟು ರೆಗ್ಯುಲರ್ ಪ್ರಾಪರ್ ಕೇಕ್ ತೊಗೊಂಡು ಬರೋಕ್ಕೆ ಹೋಗ್ಬೇಕು ಇವಾಗ ನಾನು. ಇವಳು ಮೌಕ್ತಿ ಅಂತ ನನ್ನ ಮಕ್ಕಳದು ಬೆಸ್ಟ್ ಫ್ರೆಂಡು. ಇವಳ್ದು ಇವತ್ತೇ ಲಾಸ್ಟ್ ಡೇ ಇಲ್ಲಿ. ನಾಳೆ ಇವ್ರ ಫ್ಯಾಮಿಲಿ ಎಲ್ಲ ಮೂವ್ ಆಗ್ತಾ ಇದ್ದಾರೆ. ಆಂಧ್ರದವರು ಇವರು, ವಾಪಸ್ ಹೋಗ್ತಾ ಇದ್ದಾಳೆ. ರಾನಿಲ್ ಅಂತೂ ಮನೆ ಬಿಟ್ಟರೆ ಇವ್ರ ಮನೆಗೆ ಫಸ್ಟ್ ಹೋಗ್ತಾ ಇದ್ದಿದ್ದು. ಮೌಕ್ತಿ ಅಂತ ಕರೆಯೋದಕ್ಕೆ. ಅಷ್ಟು ಕ್ಲೋಸು, ಅಷ್ಟು ಚೆನ್ನಾಗಿ ಆಟಾಡ್ತಾಯಿದ್ರು. ಎವ್ರಿ ಡೇ ಒಬ್ಬರು ಮುಖ ಒಬ್ಬರು ನೋಡ್ದೇ ಇರಲ್ಲ, ಅಷ್ಟು ಚೆಂದ ಇವ್ರದ್ದು ಫ್ರೆಂಡ್ಶಿಪ್ಪು. ನನಗೆ ಸಖತ್ತು ಬೇಜಾರಾಗ್ತಾಯಿದೆ ಇವಳು ಹೋಗ್ತಾ ಇರೋದು. ನಾನಂತೂ ತುಂಬ ಮಿಸ್ ಮಾಡ್ಕೋತೀನಿ. ಮತ್ತು ನನ್ನ ಮಕ್ಕಳಿಗೆ ಒಂಥರ ಅವ್ರು ಹೆಂಗಿದನ್ನು ತಗೋತಾರೆ ಅಂತ ನನಗೇ ಬೇಜಾರು. ಮತ್ತು ಇವರಮ್ಮ ನನಗೆ ಒಳ್ಳೆ ಫ್ರೆಂಡು. ಇವತ್ತು ಅದಕ್ಕೇ ಅವಳಿಗೆ ಒಂದು ಫೇರ್ವೆಲ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕೇಕ್ ತರೋಕ್ಕೆ ಹೊರಟಿದ್ದೀನಿ. ಇವಾಗ ಹೋಗ್ಬಿಟ್ಟು ಕೇಕ್ ತೊಗೊಂಡು ಬರ್ತೀನಿ. ಇವ್ರು ಆಟ ಆಡ್ಕೊತಾ ಇರ್ತಾರೆ. ನಾನು ಒಬ್ಬಳೇ ಹೋಗ್ಬಿಟ್ಟು ಕೇಕ್ ತೊಗೊಂಡು ಬರ್ತೀನಿ. ಬಟ್ ಹುಷಾರು. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಬಟ್ ಸಿಕ್ಕಾಪಟ್ಟೆ ಮಳೆ ಇದೆ, ಹೆವಿ ಮಳೆ. ಇನ್ನೂ 5 ಮಿನಿಟ್ಸ್ ಇದೆ. ಚೆನ್ನಾಗಿದೆ ಒಂಥರ. ತುಂಬ ದಿನ ಆಗಿತ್ತು ಮಳೆ ಬಂದು, ಒಂದು 3-4 ವಾರ ಆಗಿತ್ತು ಮಳೆ ಬಂದು. ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಮತ್ತು ನನ್ನ ಫ್ರೆಂಡು ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಕೇಕ್ ನೋಡ್ತಾ ಇದ್ದೀವಿ.
ಇವಳು ಅವನ ಮಗನ್ನ ಏದು ವೆರಿ ಫನ್ ಅಂತ ಒಂದು ಜಿಮ್ನಾಸ್ಟಿಕ್ ಕ್ಲಾಸ್ಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಕೇಕ್ ನೋಡ್ತಾ ಇದ್ದೀವಿ ಯಾವ್ದು ತೊಗೊಳ್ಳೋದು ಅಂತ ಕನ್ಫ್ಯೂಷನ್. ಯಾವ್ದು ಚೆನ್ನಾಗಿದೆ, ಯಾವ್ದು ತೊಗೊಳ್ಳೋದು, ಯಾವ್ದು ಬಿಡೋದು. ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಕೇಕ್ಗಳು. ಸೊ ನೋಡ್ತಾ ಇದ್ದೀವಿ. ಫೈನಲಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡು ಹೋಗ್ತೀವಿ ಯಾವ್ದು ಚೆನ್ನಾಗಿದೆ ಅದು. ನಮ್ಮ ಕೇಕ್ ತೊಗೊಂಡಾಯಿತು. ಫ್ರೂಟ್ ಕೇಕ್ ತೊಗೊಂಡ್ವಿ ಫೈನಲಿ. ಇಲ್ಲೆಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಬಿಟ್ಬಿಟ್ಟು ನೋಡ್ತಾ ನಿಂತಿದ್ದಾರೆ. ಚೆನ್ನಾಗಿದೆ ಇದು, ಈ ಥರ ಇರುತ್ತೆ. ಸೊ ಒಳಗಡೆ ಏನು ಮಾಡ್ತಾ ಇರ್ತಾರೆ ಅಂತ ಈ ಥರ ಹೊರಗಡೆ ಕ್ಯಾಮ್ರಾದಲ್ಲಿ ನೋಡ್ಕೋಬೋದು. ಬಿಗಿನರ್ ಲೆವೆಲ್ ಆ ಥರ ಎಲ್ಲ ಬೇರೆ ಬೇರೆ ಲೆವೆಲ್ಸ್ಗಳಿರುತ್ತಂತೆ. ಅದನ್ನು ಕಂಪ್ಲೀಟ್ ಮಾಡ್ತಾ ಹೋಗೋದು. ಜಿಮ್ನಾಸ್ಟಿಕ್ಸ್ ಕ್ಲಾಸಸ್. ನಾನು ಬರೋದ್ರೊಳಗಡೆ ಅಶ್ವಿನ್ ಮತ್ತು ಕ್ಲಿಯ ಇಬ್ಬರು ಮಲ್ಕೊಂಡಿದ್ದಾರೆ. ಮಲಗಿರಲಿ ಸ್ವಲ್ಪ ಹೊತ್ತು, ಒಳ್ಳೆಯದಾಯಿತು. ನಮ್ಮ ಪುಟ್ಟಿ ಯಾಕೋ ಜರ್ಕಿನೆಲ್ಲ ಹಾಕ್ಕೊಬಿಟ್ಟಿದೆ. ಬಾಯ್ ಮೌಕ್ತಿ ಓದ್ಲು. ಅವ್ರ ಅಮ್ಮಂಗೆ ತೊಗೊಂಡು ಬಂದಿರೋದು ಕೇಕ್ ಇದು. ಇವರಿಂದ ಇದನ್ನು ಇವಾಗ ಇವನಿಂದ ಓಕೆ, ಯಾಕಂದರೆ ಇವನಿಗೆ ಬರೀ ಚಾಕ್ಲೇಟ್ಸ್ ಕೇಕ್ ಇಷ್ಟ ಆಗೋದು. ಈ ಥರದ್ದೆಲ್ಲ ವೆನಿಲಾ ಸ್ಟ್ರಾಬೆರಿದೆಲ್ಲ ಒಂದು ಚೂರು ಇಷ್ಟ ಆಗಲ್ಲ. ಅವಳಿಂದ ಇದನ್ನು ಬಚ್ಚಿಡೋದೇ ಇರೋದು ಇವಾಗ ನನಗೆ ಮ್ಯಾನೇಜ್ ಮಾಡೋದು. ಇವಾಗ ಟೈಮ್ 5:30, 7 o'clock ಅವಳನ್ನ ಕರೆದಿರೋದು. ನಮ್ಮ ರಾನು ಪಾಪು ಬಾಲ್ ಸಿಕ್ಕಿದ್ದು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಆಟ ಆಡೋದಕ್ಕೆ. ಇಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು ಪಾಪ. 2 ವಾರ ಆಟನೇ ಆಡಿಲ್ಲ ಬಾಲಲ್ಲಿ ಅವನು. ಎಲ್ಲ ಪಾಪುಗಳು ಆಲ್ರೆಡಿ ಕೇಕ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವರಿಂದ ಹೆಂಗಿದ್ನೆಲ್ಲ ಬಚಾವ್ ಮಾಡೋದು. ನೀನು ಕಾಯ್ತಾ ಇದೆಯಾ ಕೇಕ್ನ? ಮತ್ತೆ ನೀನು ನೋಡ್ಕೋತಾ ಇದೆಯಾ? ಯಾರು ಟಚ್ ಮಾಡಂಗಿಲ್ಲ, ನೋಡ್ಕೋಬೇಕು ಆಯ್ತಾ? ಇವರೇ ಸರ್ಕಲ್ ಆಗ್ಬಿಟ್ಟಿದ್ದಾರೆ. ನೋ 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 ನೋ. ಓ ಇಟ್ಸ್ ಓಕೆ ಡೋಂಟ್ ಟಚ್. ಹಂಗೆ ಒಂದು ಸಣ್ಣ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ಅವಳಿಗೆ. ಒಂದು ಸಿಲ್ವರ್ ಐಟಮ್ ಇದೆ, ಏನು ಅಂತ ಆಮೇಲೆ ಪಿಕ್ಚರ್ ಸಿಕ್ಕಿದ್ರೆ ತೋರಿಸ್ತೀನಿ. ಜೊತೆಗೆ ಇವತ್ತು ಫ್ರೆಂಡ್ಶಿಪ್ ಡೇ, ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಬಂದಿದ್ದೀವಿ. ಎಲ್ಲರೂ ಸೇರಿ ಕೊಡ್ತಾ ಇರೋದು, ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರಿ ಕೊಡ್ತಾ ಇರೋದು. 1 by 1 ಜಾಯಿನ್ ಆಗ್ತಾರೆ. ಆಮೇಲೆ ಅವಳಿಗೆ ಗಿಫ್ಟ್ ಕೊಟ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಒಂದು ಫೇರ್ವೆಲ್ ಕೊಡೋದು. ಮಕ್ಕಳನ್ನೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಸಡನ್ನಾಗಿ ಬಿದ್ದ. ಇಟ್ಸ್ ಓಕೆ ಬಾಮ್ಮ, ಏನಾಗಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಬ. ಇಟ್ಸ್ ಓಕೆ. ಸೊ ಎಲ್ಲ ನಂಬ್ಕೊಂಡದವ್ರೇ, ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್. ಇವಳಿಗೆ ಇವತ್ತು ಫೇರ್ವೆಲ್ ಕೊಡ್ತಾ ಇರೋದು. ಶ್ರುತಿ ಅಂತ, ನಂದು ಒನ್ ಆಫ್ ದ ಕ್ಲೋಸ್ ಫ್ರೆಂಡ್. ನಂದು 2-3 ಬ್ಲಾಗಲ್ಲಿ ಇದ್ದಾಳೆ ಇವಳು. ಆಂಧ್ರದಿಂದ ಇವಳು. ಇವಾಗ ಅವಳು ಇಂಡಿಯಾಗೆ ವಾಪಸ್ ಹೋಗ್ತಾ ಇದ್ದಾಳೆ. ಅವಳಿಗೆ ಫೇರ್ವೆಲ್ ಕೊಡೋಣ ಅಂತ ಎಲ್ಲರೂ ಸೇರಿದ್ದೀವಿ. ಆಲ್ ದ ಬೆಸ್ಟ್. ತುಂಬ ಎಮೋಷನಲ್ ಆಗ್ತಾ ಇದ್ದೀವಿ ಎಲ್ಲರೂ. ಒಳಗಡೆನೇ ಸಖತ್ ಬೇಜಾರಿದೆ. ಇವಳಂತೂ 1 ವಾರದಿಂದ ಅಳ್ತಾ ಇದ್ದಾಳೆ. ಇವಾಗ ಕೇಕ್ ಕಟ್ ಮಾಡೋಣ. ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಕೇಕ್ ತಿನ್ನೋದಕ್ಕೆ ಅವಾಗಿಂದ. They'll complain, okay? No shouting. ಇವಳೇ ಜೋರು. ಮಕ್ಕಳಿಗೆ ಕಾಯಕ್ಕೆ ಆಗ್ತಾ ಇಲ್ಲ. They are celebrating because I am leaving. Full already. I miss you so much. Keep in touch. ಹಾರ್ಟಿಂದ. Don't make me cry. ಇಲ್ಲ ಖುಷಿಯಾಗಿ ಕಳಿಸ್ಕೊಡ್ತಾ ಇದ್ದೀವಿ. ಹ್ಯಾಪಿ ಫ್ಯೂಚರ್. ಮತ್ತೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇವತ್ತು ಫ್ರೆಂಡ್ಶಿಪ್ ಡೇನು. ಇವತ್ತು ಫ್ರೆಂಡ್ಶಿಪ್ ಡೇನು. ಸೊ ಅದನ್ನು ಸೆಲೆಬ್ರೇಟ್ ಮಾಡ್ದಂಗಾಯ್ತು. ಇವಳೆ ಕೇಕ್ ಮಾಡಿದ್ವಿ ಇವತ್ತು. ರಾಗಿ ಕೇಕ್ ಇವಳೆ ಮಾಡಿದ್ವಿ. ಫುಲ್ ಕೇಕ್ ಖಾಲಿ. ಚಿಕ್ಕ ತಗೊಂಡ್ ಬರೋಣ ಅಂತ ಅನ್ಕೊಂಡಿದ್ವಿ, ಬಟ್ ಎಲ್ಲ ಖಾಲಿ ಮಾಡಿದ್ರು. ಫುಲ್ ಖಾಲಿ. ನಾವು ಕೇಕ್ ಕಟ್ ಮಾಡಾದ್ಮೇಲೆ ಗಿಫ್ಟ್ ಕೊಡೋದೇ ಮರ್ತ್ಬಿಟ್ಟಿದ್ವಿ ಅವಳಿಗೆ. ಪ್ರವೀಣ ಇವನ್ಲಿಗೆ ಕಮ್ಮಿ ಅಲ್ಗಿ. ಶ್ರುತಿ, ಸ್ಮಾಲ್ ಗಿಫ್ಟ್ ಫಾರ್ ಯು ಫ್ರಮ್ ಆರ್ ಸೈಡ್.
hold. Anjali, आजा. Arvi, come. Thank you. All the best for your new journey. Thank you. All the best to you all. ಇವ್ರ ಗ್ರೂಪ್ದು ಒಂದು ಫೋಟೋ ಸೆಷನ್ ನಡೀತಾ ಇದೆ. ವಿ ವಿಲ್ ಮಿಸ್ ಯು ಮೌಕ್ತಿ. ಆಲ್ ಕಿಡ್ಸ್ ವಿಲ್ ಮಿಸ್ ಯು. ಓಕೆ ಓಕೆ. ಫೋಟೋ ಸೆಷನ್, ಎಮೋಷನಲ್ ಟಾಕ್ಸ್ ಎಲ್ಲ ನಡೀತಾ ಇದೆ ಇನ್ನ. ಇವತ್ತಾನೆ ಅವಳೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಫ್ರೀಯಾಗಿ ರಾತ್ರಿ ಬಂದ್ಲು. ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ, ಏನು ಕೇಳಿಸ್ತಾ ಇಲ್ಲ. I only talked to you in Expo for the first time. She told me ಎಲ್ಲ ಯಾವಾಗ ಮೀಟ್ ಮಾಡಿದ್ವಿ ಅಂತ ಮಾತಾಡ್ಕೊತಾ ಇದ್ವಿ. I know her, but problem is because my husband ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹೈದ್ರಾಬಾದ್ಗೆಲ್ಲ ಓಡ್ತಾ ಇದ್ರು ಶ್ರುತಿ ಅವ್ರ ಫ್ಯಾಮಿಲಿ. ಅದಕ್ಕೆ ಕಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಆ್ಯಕ್ಚುಲಿ ತುಂಬ ಜನ ಓಡ್ತಾ ಇದ್ದಾರೆ ಈ ಥರ. ಏನೋ ಸಿಂಗಾಪುರ್ದು ವೀಸಾ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿದೆಯಂತೆ. ನೋಡಿ, ಇದು ಮೌಕ್ತಿದು ತಂಗಿ ಪಾಪು. ನಿನ್ನೆ ಫೇರ್ವೆಲ್ನಲ್ಲಿ ಬಂದಿರಲಿಲ್ಲ ಅವಳು. ನನಗೆ ಮೌಕ್ತಿ ಕಾರ್ ಹತ್ತೋವರೆಗೂ ಒಂಥರ ಮಾಮೂಲಿಯಾಗೇ ಇದ್ದೆ, ಬೇಜಾರಲ್ಲಿದ್ದೆ. ಬಟ್ ಅವಳು ಬಾಯಿ ಮಾಡಿಬಿಟ್ಟು ಕಾರ್ ಹತ್ತದ ಮೇಲಂತೂ ಅಳುವನ್ನೇ ಬಂದ್ಬಿಡ್ತು ಮಾತ್ರ. ಅವಳು ಪುಟಾಣಿ ಪಾಪು ಇದ್ದಾಗಲಿಂದನೂ ರಾನು ಜೊತೆ ಒಟ್ಟಿಗೆ ಬೆಳೀತಾಯಿದ್ಲು, ಆಟ ಆಡ್ಕೊಂಡಿರ್ತಾಯಿದ್ರು ಇಬ್ಬರೂ. ಒಂಥರ ಈಗ ಕ್ಲಿಯಾನೂ ಇದ್ಲಲ್ವ, ಕ್ಲಿಯಾ ಜೊತೆನೂ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ರು 3 ಜನ ಅಂತೂ. ಸೊ ಅದಕ್ಕೆ ಒಂಥರ ತಡ್ಕೊಳಕ್ಕೆ ಆಗಲಿಲ್ಲ, ಫುಲ್ಲು ಅಳು ಬಂದ್ಬಿಡ್ತು ಮಾತ್ರ. ಮೌಕ್ತಿ ಊರು ಹೋದ್ಲು. ಪಾಪ ಇವಳಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಮಕ್ಕಳ ಮನಸ್ಸು ಎಷ್ಟು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಇದಕ್ಕೆಲ್ಲ ನಮಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ತುಂಬ ಆಟ ಆಡ್ತಾ ಇದ್ರಲ್ವ, ಅದಕ್ಕೆ ಅವ್ರಿಗೆಲ್ಲ ಬೇಜಾರಾಗ್ತದೆ. ಎನಿವೇಸ್, ನಾವಂತೂ ಟಚ್ಚಲ್ಲಿ ಇರ್ತೀವಿ. ಮತ್ತು ಇವತ್ತಿಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಡೇ.